ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಇಟ್ಸ್ ಅಬೌಟ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್. ಡು ಯು ನೋ ದಟ್ ದೇರ್ ಈಸ್ ಅ ವ್ಯಾಕ್ಸಿನೇಷನ್ ಫಾರ್ ದಿ ಕ್ಯಾನ್ಸರ್? ಸರ್ವೈಕಲ್ ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ಇದೆ. ಅದು ಸ್ಪ್ರೆಡ್ ಆಗೋದು ಒಂದು ವೈರಸ್ಸಿಂದ. ಇಟ್ ಈಸ್ HPV. ಈ ಫುಲ್ ಫಾರ್ಮಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತಾರೆ. ಈ ವೈರಸ್ ಬಂದು ಇಟ್ ಸ್ಪ್ರೆಡ್ಸ್ ಥ್ರೂ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆ್ಯಂಡ್ ಮೇನ್ಲಿ ಥ್ರೂ ಸೆಕ್ಷುವಲ್ ಆ್ಯಕ್ಟಿವಿಟಿ. ಫ್ಯೂ ಇನ್ಫೆಕ್ಷನ್ಸ್ ತಾನಾಗೆ ಕ್ಯೂರ್ ಆಗುತ್ತೆ, ಬಟ್ ಫ್ಯೂ ವಿಲ್ ಲೀಡ್ ಟು ಅ ಸೀರಿಯಸ್ ಥ್ರೆಟ್ which causes few types of cancers like cervical cancer, vaginal cancer, anal cancer, vulvar cancer and other cancers. After breast cancer, cervical cancer is the second most occurring cancer in the Indian woman. Prevention is better than cure ಅಂತ ಹೇಳ್ತೀವಿ. ಸೊ ಕ್ಯಾನ್ಸರ್ ಬಂದಮೇಲೆ ನಾವು ಸಫರ್ ಆಗೋದ್ರ ಬದಲು ನಾವು ಪ್ರಿವೆಂಟ್ ಮಾಡ್ಬೋದು. ದ ಓನ್ಲಿ ವೇ ಇಸ್ ಥ್ರೂ ಟೇಕಿಂಗ್ ದ ವ್ಯಾಕ್ಸಿನ್. ಸೊ ನಾನು ನನ್ನ ಆಲ್ 3 ಡೋಸಸ್ ಆಫ್ ವ್ಯಾಕ್ಸಿನೇಷನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಐ ಥಾಟ್ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತೇಳಿ ನಾನು ಇನ್ ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಲ್ರೆಡಿ ನಿಮ್ಮ ಮನಸ್ಸಲ್ಲಿ ಯಾರ್ಯಾರು ತೊಗೋಬೋದು ಅನ್ನೋ ಕ್ವಶನ್ ಬಂದಿರ್ಬೋದು. ಫಾರ್ ದಿಸ್ it is generally given for girls and women between the age of 9 and 45 years. 9 to 15 years ಇರೋರಿಗೆ 2 ಡೋಸೇಜಲ್ಲಿ ಕೊಡ್ತಾರೆ. ಸೊ ಫಸ್ಟ್ ಡೋಸೇಜ್ ಕೊಡೋದನ್ನ 0 ಮಂತ್ ಅಂತ ಕನ್ಸಿಡರ್ ಮಾಡ್ತಾರೆ. ದೆನ್ ಸೆಕೆಂಡ್ ಡೋಸೇಜ್ ವಿಲ್ ಬಿ ಗಿವನ್ ಅಟ್ 6th month. ಸೊ ವಿತಿನ್ 6 months 2 dosages will get completed. 15 to 45 years ಇರೋರಿಗೆ 3 ಡೋಸೇಜಲ್ಲಿ ಕೊಡ್ತಾರೆ. So one is given at 0 months, second will be given after 2 months of first dosage, and last dosage will be given after 6th month. So within 6 months alli andre 0 to 6 within 6 months alli all 3 dosages complete ಆಗಬೇಕು. And for pregnant women, pregnancy li ಇದ್ರೆ ಕೊಡಲ್ಲ, ಅಂದರೆ ಕ್ಯಾರಿಂಗ್ ಇದ್ದರೆ. ಸೊ ಆಫ್ಟರ್ ಡೆಲಿವರಿ ಸ್ವಲ್ಪ ನೀವು ರಿಕವರ್ ಆದಮೇಲೆ ತೊಗೋಬೋದು ಇಂಜೆಕ್ಷನ್ನ. ತೊಗೊಂಡಾದಮೇಲೆ ಕನ್ಸೀವ್ ಆಗಬಾರ್ದು ವಿತಿನ್ 1 year. ಆ 1 year ಪ್ಲ್ಯಾನಿಂಗ್ ಇಟ್ಕೊಂಡು ಕನ್ಸೀವ್ ಆಗದೆ ನೋಡ್ಕೊಬೇಕು. ಬೈ ಮಿಸ್ಸಾಗಿ ಆದರೆ ಏನೂ ಮಾಡೋದಕ್ಕಾಗಲ್ಲ. ಬಿಕಾಸ್ ವೆನ್ ಐ ಸ್ಪೋಕ್ ವಿತ್ ಮೈ ಗೈನಕಾಲಜಿಸ್ಟ್, ಶಿ ಟೋಲ್ಡ್ ಲೈಕ್ ಕನ್ಸೀವ್ ಆಗಬಾರ್ದು ವಿತಿನ್ 1 year ಇಂದ. ಸಮ್ಟೈಮ್ಸ್ ಇಫ್ ಯು ಗೆಟ್ ಕನ್ಸೀವ್ಡ್ ಆಲ್ಸೋ, ಫ್ಯೂ ರಿಪೋರ್ಟ್ಸ್ ಹ್ಯಾವ್ ಶೋಡ್ ದಟ್ ದೇರ್ ಇಸ್ ನೋ ಸೈಡ್ ಎಫೆಕ್ಟ್ಸ್. ಬಟ್ ತೊಗೊಳ್ಬೇಕಾದ್ರೆ ಹೇಳ್ತಾರೆ ಕನ್ಸೀವ್ ಆಗಬಾರ್ದು ವಿತಿನ್ 1 year ಅಂತ. ಆದ್ರೂ ಪ್ರಾಬ್ಲಮ್ ಆಗಿಲ್ಲ ಯಾರಿಗೂ ಅಂತಲೂ ಬಂದಿದೆ ರಿಪೋರ್ಟ್ಸ್ ಪ್ರಕಾರ. ಈ ವ್ಯಾಕ್ಸಿನೇಷನ್ ಬರೀ ಹೆಣ್ಮಕ್ಳಿಗೆ ಅಲ್ಲ, ಗಂಡ್ಮಕ್ಳು ಕೂಡ ತಗೋಬೋದು. ಇಟ್ ವಿಲ್ ಪ್ರಿವೆಂಟ್ ಫ್ಯೂ ಕ್ಯಾನ್ಸರ್ಸ್ ಆ್ಯಂಡ್ ಆಲ್ಸೋ ಜೆನೈಟಲ್ ವಾರ್ಡ್ಸ್. ಸೊ ಇಟ್ಸ್ ಬೆಟರ್ ಟು ಟೇಕ್ ಅಟ್ ದ ಯಂಗ್ ಏಜ್ ಬಿಫೋರ್ ಗೆಟಿಂಗ್ ಎಕ್ಸ್ಪೋಸ್ ಟು ವೈರಸ್. ನಾನು ತೊಗೊಂಡಿದ್ದು ಗಾರ್ಡಸಿಲ್ 9 ಸ್ಟ್ರೇನ್ದು. ಇದರಲ್ಲಿ 2 types ಬರುತ್ತೆ. ಒಂದು 4 strains ಆ್ಯಂಡ್ 9 strains. ಪ್ರೈಸ್ ಡಿಫ್ರೆನ್ಸ್ ಇದೆ. 4 strainsಗೆ ಅರೌಂಡ್ 4000 ಸಮಥಿಂಗ್ ಆಗುತ್ತೆ, 9 strainsಗೆ 10,800 ಆಗುತ್ತೆ. ಸೊ ಫಾರ್ ಆಲ್ 3 doses ಇಟ್ ವಿಲ್ ಕಾಸ್ಟ್ ಅರೌಂಡ್ 30,000 ಪ್ಲಸ್. ಈಗ ಹೆಂಗೆ ಕರೋನಾ ವೈರಸಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟ್ರೇನ್ಸ್ ಇದೆ. ಸೊ ಇದರಲ್ಲಿ ಜಾಸ್ತಿ ಸ್ಟ್ರೇನ್ಸ್ ಚೂಸ್ ಮಾಡೋದ್ರಿಂದ ಬ್ರಾಡರ್ ದಿ ರೇಂಜ್ ಆಫ್ ಆ್ಯಕ್ಟಿವಿಟಿ. ಸೊ ಐ ಥಾಟ್ ಬೆಟರ್ ಟು ಗೋ ವಿತ್ ದ 9 strain. ಅದಾದಮೇಲೆ ಇಂಜೆಕ್ಷನ್ ತೊಗೊಂಡಾದ್ಮೇಲೆ ಸೈಡ್ ಎಫೆಕ್ಟ್ಸ್ ಅಂತ ಏನೂ ಇಲ್ಲ. ನನಗೆ ಫಸ್ಟ್ ಡೋಸೇಜ್ ಸೆಕೆಂಡ್ ಡೋಸೇಜ್ ತೊಗೊಂಡಾಗ ಪೇಯ್ನ್ ಕೂಡ ಇರಲಿಲ್ಲ. ಸೊ ಥರ್ಡ್ ಡೋಸೇಜ್ ತೊಗೊಂಡಾಗ ಸ್ವಲ್ಪ ಪೇಯ್ನ್ ಇತ್ತಷ್ಟೇ ಫಾರ್ 24 hours. ಇದ್ರದ್ದು ಮೇಜರ್ ಸೈಡ್ ಎಫೆಕ್ಟ್ಸ್ ಅಂತ ಏನಿಲ್ಲ. ಮೈನರ್ ಆಗಿ ಹೆಡ್ಏಕ್, ಫೀವರ್, ರೆಡ್ನೆಸ್ ಆ ಥರ ಆಗ್ಬೋದು. ನನಗೆ ಅದು ಕೂಡ ಆಗಿರಲಿಲ್ಲ. ಸೊ ಇಟ್ ಈಸ್ ಜನರಲಿ ಕನ್ಸಿಡರ್ ಆಸ್ ಸೇಫ್ ಬೈ ದಿ ಮೇಜರ್ ಹೆಲ್ತ್ ಆರ್ಗನೈಸೇಷನ್ ವರ್ಲ್ಡ್ ವೈಡ್. ಸೊ ನೆವರ್ ಕಾಂಪ್ರಮೈಸ್ ಯುವರ್ ಹೆಲ್ತ್ ಫಾರ್ ಎನಿಥಿಂಗ್. ದುಡ್ಡು ಇವತ್ತಿರುತ್ತೆ, ನಾಳೆ ಇರಲ್ಲ. ಇದೇ ದುಡ್ಡು ನಾವು ಏನಕ್ಕೂ ಖರ್ಚು ಮಾಡಿರ್ತೀವಿ. ಸೊ ಇನ್ವೆಸ್ಟ್ ಇನ್ ಹೆಲ್ತ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತೇ ನಿಮ್ಮ ಗೈನಕಾಲಜಿಸ್ಟ್ನ ಮೀಟ್ ಮಾಡಿ, ಅಥವಾ ನಿಮ್ಮ ನಿಯರ್ ಬೈ ಸ್ತ್ರೀರೋಗ ತಜ್ಞರು ಇರ್ತಾರೆ, ಅವ್ರ ಜೊತೆ ಹೋಗಿ ಮಾತಾಡಿ, ಗೆಟ್ ಮೋರ್ ಇನ್ಫಾರ್ಮೇಷನ್, ದೆನ್ ಯು ಡಿಸೈಡ್. ಬಟ್ ವ್ಯಾಕ್ಸಿನೇಷನ್ ತೊಗೊಳೋದನ್ನು ಮರಿಬೇಡಿ. ನನ್ನ ಪೇರೆಂಟ್ಸ್ಗೆ ಅಥವಾ ನನ್ನ ಮದರ್ ಇನ್ ಲಾಗೆ ಕೊಡಿಸ್ಬೇಕು ಅಂತ ತುಂಬ ಅನಿಸ್ತು. ಬಟ್ ದೇ ಆರ್ ಆಲ್ರೆಡಿ ಅಬೌವ್ 45 years, ಅವ್ರಿಗೆ ಕೊಡ್ಸೋದಕ್ಕಾಗಲ್ಲ. ಸೊ ನಿಮ್ಮ ಮನೇಲಿ ಯಾರಾದರೂ ಹೆಣ್ಮಕ್ಳಿದ್ರೆ ಅಥವಾ ನಿಮ್ಮ ತಾಯಂದು ಬಿಫೋರ್ 45 years ಆಫ್ ಏಜ್ ಅವರೆಲ್ಲ ತೊಗೋಬೋದು. ಸೊ ಫಸ್ಟು ನಿಮ್ಮ ಡಾಕ್ಟ್ರ್ ಹತ್ರ ನೀವು ಮಾತಾಡಿ, ದೆನ್ ಯು ಡಿಸೈಡ್. ನಾನು ಈ ವಿಡಿಯೋ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಹೋಪ್ ದಿಸ್ ಇನ್ಫಾರ್ಮೇಷನ್ ಈಸ್ ಯೂಸ್ಫುಲ್. ದಟ್ಸ್ ಅಬೌಟ್ ದಿಸ್ ವಿಡಿಯೋ. ಹಾಗೆ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.